ಇವತ್ತೇನು ಈ ಶುಭ ದಿನದಂದು ಮಂಜುನಾಥ ನೇತ್ರಾಲಯ 2ನೇ ಶಾಖೆ ಏನು ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಶುಭಾರಂಭ ಮಾಡಿದ್ದೀವಿ. ಅದಕ್ಕೆಲ್ಲರಿಗೂ ಜನತೆಗೆ ಶುಭ ಕೋರ್ತೇನೆ. ಮತ್ತು ಏನಿದು ನಮ್ಮ 2ನೇ ಬ್ರಾಂಚು. ಮೊದಲನೇ ಬ್ರಾಂಚ್ ಏನು ಹೆಸರುಘಟ್ಟ ಮೇನ್ ರೋಡ್ 8ನೇ ಮೈಲಿ ಟಿ ದಾಸರಹಳ್ಳಿಯಲ್ಲಿ ಏನಿದೆ, ಅದು ಸುಮಾರು 6 ವರ್ಷ ಆಗಿದೆ. ಈಗ 2025ರಲ್ಲಿ 2ನೇ ಬ್ರಾಂಚ್ ಆಗಿ ನಾಗರಬಾವಿಯಲ್ಲಿ ಮಂಜುನಾಥ ನೇತ್ರಾಲಯ ಶುರುವಾಗ್ತಿದೆ. ಏನು ಇದರ ಒಂದು ಪ್ರೇರಣೆ ಅಂದರೆ, ಜನಗಳಿಗೆ ಏನಾದರೂ ಒಂದು ಸೇವೆ ನಾವು ಸಲ್ಲಿಸಬೇಕು. ನಾವು ಸುಮಾರು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸಿಂದ ಹಿಡಿದು ಚಾರಿಟಿ ಹಾಸ್ಪಿಟಲ್ ಎಲ್ಲ ಕಡೆ ನಾವು ಕಾರ್ಯನಿರ್ವಹಿಸಿ ನಮ್ಮಿಂದ ಏನು ಸಾಧ್ಯ ಅಲ್ಲೇನು ನಾವು ಮಾಡಲಿಕ್ಕೆ ಆಗಲಿಲ್ವೋ, ಇಲ್ಲಿ ನಮ್ಮ ಮುಖಾಂತರ ನಾವೇ ಸೇವೆ ಸಲ್ಲಿಸೋಣ ಅಂತ ಒಂದು ಧ್ಯೇಯ ಇಟ್ಕೊಂಡು ನಾನು ಡಾಕ್ಟರ್ ತುಂಗಪ್ಪ ಅಂತ ಇಬ್ಬರು ಪಾರ್ಟ್ನರ್ಸ್ ಈ ವ್ಯವಸ್ಥೆಯನ್ನು ಶುರು ಮಾಡಿದ್ದೀವಿ. ಇಲ್ಲಿ ಪೇಷಂಟ್ ಒಬ್ಬರು ಬಂದರೆ ಎಲ್ಲ ರೀತಿಯ ವ್ಯವಸ್ಥೆ, ಅದು ಪೊರೆ ಇರ್ಬೋದು, ನರದ ಸಮಸ್ಯೆ, ರೆಟಿನಾ ಸಮಸ್ಯೆ ಇರ್ಬೋದು, ಗ್ಲಕೋಮಾ ಸಮಸ್ಯೆ ಇರ್ಬೋದು, ಅಕ್ಲೋಪ್ಲಾಸ್ಟಿ ಅಂತ ಏನು ಕಣ್ಣಿನ ಸುತ್ತ ಮಾಂಸಖಂಡಗಳು ಅದೆಲ್ಲ ಏನು ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಸಮಸ್ಯೆ ಇರ್ಬೋದು, ಈ ಪ್ರಿಮೆಚೂರ್ ಬೇಬೀಸಿಂದ ಹುಟ್ಟಿದಾಗ ಬರೋ ಸಮಸ್ಯೆಗಳಿರ್ಬೋದು, ಎಲ್ಲ ರೀತಿಯ ಸಮಸ್ಯೆ ಒಂದೇ ಸೂರಿನಡಿ. ಮತ್ತು ಇಲ್ಲಿ ಬಂದರೆ ಮತ್ತೆ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳುವಂಥ ಒಂದು ಸಂದರ್ಭ ಬರಲೇಬಾರ್ದು ಅಂತ ನಾವು ಎಲ್ಲ ರೀತಿಯ ವ್ಯವಸ್ಥೆ, ಸುಸಜ್ಜಿತವಾದ ವ್ಯವಸ್ಥೆಯನ್ನು ನಾವು ನಿರ್ವಹಣೆ ನಡೆಸ್ತಾ ಇದ್ದೀವಿ. ಇಲ್ಲಿ ಬಂದವರಿಗೆ ಎಲ್ಲ ರೀತಿಯ ಮತ್ತು ರಿಯಾಯಿತಿ ದರದಲ್ಲಿ, ಈಗ ಕಾಲದಲ್ಲಿ ಏನಾಗಿದೆ, ಎಲ್ಲವೂ ಕಷ್ಟವೇ. ಬಡವರಿಗೆ ಎಲ್ಲ ಅವ್ರಿಗೆ ಕೈಗೆಟುಕುವ ರೀತಿಯಲ್ಲಿ ಯಾವುದೂ ಸಿಗ್ತಾಯಿಲ್ಲ. ಸೊ ನಮ್ಮಲ್ಲಿ ಏನು ಬಂದರೆ ನಾವು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಗಲಿ, ಟ್ರೀಟ್ಮೆಂಟ್ ಆಗಲಿ ಎಲ್ಲವನ್ನು ಮಾಡಿ ಕಳಿಸ್ತಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಜನತೆ, ಈ ಸುತ್ತಮುತ್ತಲಿನ ನಾಗರಬಾವಿ ಜನತೆಯಲ್ಲಿ ಸೊ ಈ ವ್ಯವಸ್ಥೆಯನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ನಾವು ಏನು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಸದುಪಯೋಗಪಡಿಸ್ಕೊಂಡು ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಶಿಷ್ಯರಾದ ಶಿವಸಿದ್ದೇಶ್ವರ ಸ್ವಾಮಿಗಳು ಬಂದು ನಮ್ಮನ್ನು ಆಶೀರ್ವದಿಸಿ ಉದ್ಘಾಟನೆ ಮಾಡಿ ಈಗ ತಾನೇ ಹೊರಟಿದ್ದಾರೆ. ಸೊ ಈಗ ಮುಂದೆ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣಪ್ಪನವರು, ಟಿ ಸೋಮಶೇಖರ್ ಅವರು ಮತ್ತು BBMP ಸದಸ್ಯರಾದ ರಾಜಣ್ಣನವರು ಬರೋರಿದ್ದಾರೆ. ಅವರು ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಹೊರಡಲಿ. ಸುತ್ತಮುತ್ತಲ ಪ್ರದೇಶಕ್ಕೆ ಒಂದು ಅತ್ಯುತ್ತಮವಾದ ಮಾಡರ್ನ್ ಅಲ್ಟಿಮೇಟ್ ಇರ್ತಕ್ಕಂಥ ಒಂದು ನೇತ್ರಾಲಯ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಡಾಕ್ಟ್ರುಗಳ್ನ, ಮಂಜುನಾಥ್ ಮತ್ತು ಇತರ ಸ್ನೇಹಿತರಿಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಇವತ್ತು ನಾವು ನಮ್ಮದು 2ನೇ ಬ್ರಾಂಚ್ ಮಂಜುನಾಥ್ ನೇತ್ರಾಲಯ ಓಪನ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಏನಂದರೆ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟ್ಲ್. ಸೊ ಎಲ್ಲ ವಿಧವಾದ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಕಣ್ಣಿಗೆ ಏನೇ ಸಮಸ್ಯೆ ಇದ್ರೂ ಕಪ್ಪು ಡೇ ಚೇಂಜ್ ಮಾಡೋದರಿಂದ ಹಿಡಿದು ರೆಟಿನಲ್ ಆಪ್ರೇಷನ್ಸು, ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟು, ಲೇಸರ್ಸು ಎಲ್ಲ ಮಾಡ್ತೀವಿ. ಸೊ ಇಲ್ಲಿ ಸುತ್ತಮುತ್ತ ಇರೋ ಜನ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ, ನನ್ನ ಹೆಸರು ರಮೇಶ್ ಅಂತೇಳಿ. ನಾನು ಮಂಜುನಾಥ ನೇತ್ರಾಲಯದಲ್ಲಿ ಸುಮಾರು 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ. ಸಂಸ್ಥೆ ಹೆಸರುಘಟ್ಟ ಮೇನ್ ರೋಡ್ನಲ್ಲಿ ತನ್ನ ಛಾಪನ್ನು ಭಾಳ ದೊಡ್ಡದಾಗಿ ಬೆಳ್ಕೊಂಡಿದೆ. ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೂ ಕೂಡ ಅದರ ಸೇವೆ ಸಿಗೋಕ್ಕೆ ಅವಕಾಶ ಆಗಿದೆ. ತುಂಬ ದೂರದಿಂದ ತುಂಬ ಕಷ್ಟಪಟ್ಟು, ನಿನ್ನೆ ಕೂಡ ಒಂದು ಮಗು 6 ವರ್ಷದ್ದು ಮಗು ಆಕಸ್ಮಿಕವಾಗಿ ಕಣ್ಣಿಗೆ ಚಾಕುನ ಚುಚ್ಕೊಂಡ್ಬಿಟ್ಟಿತ್ತು. ಅದು GA ಸಪೋರ್ಟಿಂದ ಮಗುಗೆ ನಿನ್ನೆ ಸರ್ಜರಿ ಮಾಡಿ ಇವತ್ತು ಆ ಮಗು ಇಲ್ಲಿಗೂ ಕೂಡ ಬಂದಿತ್ತು. ತುಂಬ ಚೆನ್ನಾಗಾಗಿದೆ. ಸೊ ಈ ಥರ ಸನ್ನಿವೇಶಗಳು ತುಂಬಾ ನಾವು ಎದುರಿಸಿದ್ದಾರೆ. ನಮ್ಮ ಮಂಜುನಾಥ್ ಸರ್ರು ಮತ್ತು ತುಂಗಪ್ಪ ಸರ್ರು ಇಂಥ ಸನ್ನಿವೇಶಗಳನ್ನ ತುಂಬಾ ಮಾಡಿಕೊಟ್ಟಿದ್ದಾರೆ. ಸೊ ಆ ಸೇವೆನ ಇನ್ನೂ ಸ್ವಲ್ಪ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ನಾಗರಬಾವಿ ಸರ್ಕಲ್ಗೆ ನಮ್ಮ ಶಾಖೆನ ತೊಗೊಂಡು ಬಂದಿದ್ದೀವಿ. ಇಲ್ಲಿ ಇವತ್ತು ಬಹಳಷ್ಟು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಸಂಸ್ಥೆ ಪ್ರಾರಂಭ ಸಭೆ ನಡೀತಾ ಇದೆ. ಇಲ್ಲಿನ ಸುತ್ತಮುತ್ತ ಜನಗಳಿಗೆ ಕೂಡ ನಾವು ಸೇವೆಯನ್ನು ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ. ಸಾರ್ವಜನಿಕರು ದಯವಿಟ್ಟು ಎಲ್ಲರೂ ಬಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ ಅವರಿಗೆ. ಮಂತ್ರ ಈ ನೇತ್ರಾಲಯ ಶುರು ಮಾಡಿದರು. ಅವ್ರ ಉದ್ದೇಶ ಏನಂದರೆ ಬಡಗರಿಗೆ ಸೇವೆ ಮಾಡೋಣ ಅಂತ ಉದ್ದೇಶ. ಇದು ಕಾರ್ಪೊರೇಟ್ನಲ್ಲಿ ಅವ್ರಿಗೆ ಬಡಗರಿಗೆ ಆಗಲ್ಲ. ಅವ್ರಿಗೆ CSR ಸಪೋರ್ಟು ಮತ್ತು ಹೆಲ್ಪೇಜ್ ಇಂಡಿಯಾ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸು ಮತ್ತು ಕರ್ನಾಟಕ ಸರ್ಕಾರದಿಂದ ಸಪೋರ್ಟ್ ತಗೊಳ್ಳಿ ಅವ್ರಿಗೆ ಸೇವೆ ಮಾಡೋಣ ಅಂತ ಒಂದು ನಾಟ್ ಓನ್ಲಿ ಕ್ಯಾಟ್ರಾಕ್ಟ್ ಮತ್ತು ಡಯಾಬಿಟಿಸ್ ಇವಾಗ ಜಾಸ್ತಿ ಇದೆ, DR ಅಂತ ಜಾಸ್ತಿ ಇದೆ, ಮತ್ತು ಗ್ಲಕೋಮಾ ಒಂದು ಡೇಂಜರಸ್ ಡಿಸೀಸ್ ಅದಿದೆ ವಿಲೇಜ್ನಲ್ಲಿ. ಸೊ ಇದೆಲ್ಲ ನಾವು ಅವ್ರಿಗೆ ಸಾಕಷ್ಟು ಫ್ರೀ ಮಾಡೋಣ ಅಂತ ಉದ್ದೇಶದಿಂದ ಈ ಚಾರಿಟಬಲ್ ಟ್ರಸ್ಟ್ ಶುರು ಮಾಡಿದ್ವಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಮತ್ತು ಎಂಕರೇಜ್ಮೆಂಟ್ ಇದೆ ಅಂದರೆ ನಾವು ಚೆನ್ನಾಗಿ ಮಾಡಬೇಕು ಉದ್ದೇಶ ಇದೆ. ಥ್ಯಾಂಕ್ ಯು.